ಮೇಡಮ್ ಪ್ರಾಬ್ಲಮ್ ಅಂದರೆ ಈಗ ಸಿನಿಮಾ ಜನ ತುಂಬಿದ್ದಾರೆ. ಈಗ ನೋಡಿ ನೀವು ಅಲ್ಲಿ ಜನ ಆಲ್ಮೋಸ್ಟ್ 90% ಜನ ಇದ್ದಾರೆ ಒಳಗಡೆ. ನಿನ್ನೆವರೆಗೂ 15 ಶೋ ಇದ್ದ ನಮಗೆ ಏಕಾಏಕಿ ವೀಕೆಂಡ್ ಬರೋ ಅಷ್ಟಲೇ ಒಂದು ಶೋ ಇರಲಿಲ್ಲ. ನಿನ್ನೆ ರಾತ್ರಿ ಕಿತ್ತಾಡಿ ಹೊಡೆದಾಡ್ಕೊಂಡು ನಾವು ಶೋ ಬೇಕು ಅಂತ ಇವರು ಕಾಲು ಹಿಡ್ಕೊಂಡಿದ್ದಕ್ಕೆ 2 ಶೋ ಕೊಟ್ಟಿದ್ದಾರೆ ನಮಗೆ. ಒಂದು ಗರುಡ ಮಾಲಲ್ಲಿ 1 ಗಂಟೆ ಶೋ, ಇನ್ನೊಂದು ಜಾಲಹಳ್ಳಿಯಲ್ಲಿ 9:15 ಶೋ. ಅದು ಏನು ಒಂಥರ ವೇಸ್ಟ್ ಶೋಗಳನ್ನ ನಮ್ಗೆ ಕೊಟ್ಟಿದ್ದಾರೆ. ಈಗ 1 ಗಂಟೆಗೆ ಅಂದ ತಕ್ಷಣ ಬೇರೆ ಬಂದಿರೋರು ಊಟದ ಸಮಯ ಅದು, ಆ ಟೈಮಲ್ಲಿ ಯಾರೂ ಬರಲ್ಲ. ಇನ್ನು 9:15 ಅಂದರೆ IPL ಟೈಮಲ್ಲಿ ಬೇಡದೇ ಇರೋ ಒಂದು 2 ಶೋಗಳನ್ನ ನಮ್ಮ ಸುಮ್ಮನೆ ಕಿತ್ತಿ ಎಸ್ದಂಗಿದೆ ಒಂದು ಕನ್ನಡ ಸಿನಿಮಾಗೆ ಅಂತ. ಇವಾಗ ಇಲ್ಲೇ 23 ಶೋಗಳು ನಡೀತಿದ್ದಾವೆ ಇವತ್ತು ಇದೇ ಮಾಲಲ್ಲಿ. ಒಂದೇ ಒಂದು ಕನ್ನಡ ಸಿನಿಮಾ ಇದೆ, ಅದು ನಮ್ಮದು ಒಂದೇ, ಮೆಹಬೂಬಾ ಒಂದೇ ನಡೀತಿರೋದು. ಬೇರೆ ಯಾವ ಕನ್ನಡ ಸಿನಿಮಾಗೂ ಶೋ ಕೊಡ್ತಾ ಇಲ್ಲ. ನೀವು ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ತೆಗೆದುಬಿಡಿ ಒಪ್ಕೊಳ್ಳೋಣ, ಅಥವಾ ಜನ ಬರ್ತಿಲ್ಲ ಅಂದರೆ ತೆಗೆದುಬಿಡಿ ಒಪ್ಕೊಳ್ಳೋಣ. ಚೆನ್ನಾಗಿದೆ, ಜನ ಬರ್ತಿದ್ದಾರೆ, ಯಾಕೆ ಸಿನಿಮಾಗಳನ್ನ ತೆಗೆದುಬಿಡ್ತಾ ಇದ್ದೀರಾ? ನಾವು ಈ ಸಿನಿಮಾ ಹೊರಗಡೆ ಬರಬೇಕು ಅಂತ 4 ವರ್ಷ ಕಷ್ಟಪಟ್ಕೊಂಡು ಫೈಟ್ ಮಾಡಿ ಗುದ್ದಾಡ್ಕೊಂಡು ಬಂದಿದ್ದೀವಿ. ನೀವು ನೋಡಿದ್ದೀರಾ ಹೋಲ್ ಪ್ರೊಸೆಸ್ನ. 4 ದಿನಕ್ಕೆ ಸಿನಿಮಾಗೆ ತೆಗೆದು ಬಿಡ್ತಾರೆ ಅಂದರೆ ಅದರದ್ದು ಏನಕ್ಕೆ, ಯಾಕೆ ಹಿಂಗೆ ಮಾಡ್ತಾರೆ ಅನ್ನೋದು ಅರ್ಥ ಆಗ್ತಿಲ್ಲ ಮೇಡಮ್. ಇದು ಯಾರಿಗೆ ಹೇಳ್ಕೋಬೇಕು ಅನ್ನೋದು ಅರ್ಥ ಆಗ್ತಿಲ್ಲ. ನಾನು ಜನ ಬರ್ತಿಲ್ಲ ಅಂದರೆ ತಪ್ಪಾಗ್ಬಿಡುತ್ತೆ, ಅಥವಾ ಜನ ಕೆಟ್ಟದಾಗ ಮಾತಾಡಿದ್ದಾರೆ ಅಂದರೆ, ಸಿನಿಮಾ ಬಗ್ಗೆ ಕೆಟ್ಟದಾಗ ಮಾತಾಡಿದ್ದಾರೆ ಅಂದರೆ ಅದು ತಪ್ಪಾಗುತ್ತೆ. ಚೆನ್ನಾಗಿದೆ, ಜನ ಆಬ್ವಿಯಸ್ಲಿ ಪರ್ಸೆಂಟೇಜ್ ಆಫ್ ಕಮ್ಮಿಂಗ್ ಫುಟ್ಬಾಲ್ ಕಮ್ಮಿ ಇದೆ, ನಾನು ಜಾಸ್ತಿ ಇಲ್ಲ ಅಂತ ಹೇಳ್ತಿಲ್ಲ. ಯಾಕಂದ್ರೆ ನಾನೇನು ದೊಡ್ಡ ಸೂಪರ್ ಸ್ಟಾರ್ ಅಲ್ಲ. ಕನ್ನಡದ ಸೂಪರ್ ಸ್ಟಾರ್ಗಳು ಅಂದರೆ ಓಪನಿಂಗ್ ತಗೊಳುತ್ತೆ. ನನ್ನಂಥ ಒಬ್ಬ ಹೊಸಬನಿಗೆ ಸಿನಿಮಾ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಇಂಥದ್ದೊಂದು ಸಿನಿಮಾ ಬರ್ತಿದೆ ಅಂತ ಹೇಳೋಕ್ಕೆ ಒಂದು 10 ದಿನ ಮೇಲೆ ಬೇಕು. 2ನೇ ವಾರ ಬೇಕು ಸಿನಿಮಾ ಪಿಕಪ್ ಆಗೋಕ್ಕೆ. 2ನೇ ವಾರಕ್ಕೆ ಸಿನಿಮಾಗಳೇ ಇಲ್ಲ ಅಂತ ಹೇಳ್ಬಿಟ್ರೆ ಇನ್ನು ಯಾರ ಹತ್ರ ಹೇಳ್ಕೊಳ್ಳೋಣ ನಾವು? ಯಾರಿಗೆ ಹೇಳ್ಕೊಳ್ಳೋಣ? ನನಗೆ ಗೊತ್ತಾಗಿಲ್ಲ ಯಾರ ಹತ್ರ ಹೇಳ್ಕೋಬೇಕು ಅಂತ. ಅದಕ್ಕೆ ನಿಮ್ಗಳ ಹತ್ರ ಹೇಳ್ಕೊತ ಇದ್ದೀನಿ ನಾನು. ಐ ಡೋಂಟ್ ನೋ ಹೌ ಇದನ್ನು ಹೆಂಗೆ ಹೇಳ್ಬೇಕು ಅನ್ನೋದು ಅರ್ಥ ಆಗ್ತಿಲ್ಲ. ಒಂದು 4 ವರ್ಷ ಕಷ್ಟಪಟ್ಟು ಸಿನಿಮಾನ ಹೊರಗಡೆ ತೆಗೆದು ಪ್ರಮೋಷನ್ ಮಾಡಿ ಪಬ್ಲಿಸಿಟಿ ಮಾಡಿ ತೆಗೆದ್ರೆ, ಶುಕ್ರವಾರಕ್ಕೆ ಸಿನಿಮಾ ಇಲ್ಲ ಅಂತ ಅಂದ್ಬಿಟ್ರೆ ಗುರುವಾರಕ್ಕೆ ಸೀಮಿತ ಆಗಿಬಿಟ್ರೆ ಒಂದು ಸಿನಿಮಾ ಏನು ಮಾಡೋಣ? ಇಲ್ಲ ಕೆಟ್ಟ ಸಿನಿಮಾ ಮಾಡಿದ್ದೀವ? ಇಲ್ಲ, ಸಿನಿಮಾ ಬಗ್ಗೆ ರಿವ್ಯೂಗಳನ್ನ ನೋಡಿ ಅಥವಾ ಕಾಮೆಂಟ್ಗಳನ್ನ ಓದಿ, ಬುಕ್ ಮೈ ಶೋ ರೇಟಿಂಗ್ಗಳನ್ನ ನೋಡಿ, ತುಂಬ ಚೆನ್ನಾಗಿದೆ. ನಿನ್ನೆ ಬುಕ್ ಮೈ ಶೋ ಆ್ಯಪಲ್ಲಿ ನಮ್ಮ ಸಿನಿಮಾನೇ ಇಲ್ಲ, ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಮತ್ತು ರಾತ್ರಿ 1:30-2 ಗಂಟೆಗೆ SEO ಅವ್ರಿಗೆ ಫೋನ್ ಮಾಡಿಸಿ ಅದನ್ನು ಮತ್ತೆ ಆ್ಯಡ್ ಮಾಡಿಸಿ 2 ಶೋ ಕೊಟ್ಟಿದ್ದಾರೆ. ಈಗ ಫೈನಾನ್ಷಿಯಲ್ ಪಕ್ಕಗಿಡ ಮೇಡಮ್, ಫೈನಾನ್ಷಿಯಲ್ ಲಾಸ್ ಇಸ್ ಎ ಲಾಸ್. ಈಗ ನಾವು ಇಲ್ಲಿಂದ ನೆಕ್ಸ್ಟ್ OTT ಎಲ್ಲೋ ಅಥವಾ ಇನ್ನೊಂದರಲ್ಲಿ ಏನೋ ರಿಕವರಿ ಮಾಡ್ತೀವಿ ಅಂತ ಅಂದ್ಕೊಂಡ್ರು. ನಾವು ಸಿನಿಮಾ ಮಾಡಿರೋ ಜನ ನೋಡಬೇಕು ಅಂತ, ಕನ್ನಡಿಗರಿಗೋಸ್ಕರ ಮಾಡಿರೋ ಸಿನಿಮಾ. ಕನ್ನಡಕ್ಕೆ ಜಾಗ ಇಲ್ಲ ಅಂತಂದರೆ ಇನ್ನು ಎಲ್ಲಿ ಕೊಡ್ತೀರಾ? ಒಂದು ರಿಸರ್ವೇಷನ್ ಆದರೂ ಇರಬೇಕಲ್ಲ. ಒಂದು ಮಾಲಲ್ಲಿ ಅಟ್ಲೀಸ್ಟ್ ಒಂದು 20%, 25%, 15% ಕನ್ನಡ ಸಿನಿಮಾಗಳು ಕಡ್ಡಾಯವಾಗಿ ಆಡಬೇಕು ಅಂತ ಒಂದು ರಿಸರ್ವೇಷನ್ ತರೋಣ. ಕೆಟ್ಟ ಸಿನಿಮಾಗಳೆಲ್ಲ ನಂದೊಂದು ಗೋಲ್ ಮಾತಾಡ್ತಿಲ್ಲ ಮ್ಯಾಮ್. ಪಾಪ ಸೋಮು ಸೌಂಡ್ ಇಂಜಿನಿಯರ್ ಒಂದು ಸಿನಿಮಾ ಅವ್ರದ್ದು ಇಲ್ಲವೇ ಇಲ್ಲ, ತೆಗೆದೇ ಬಿಟ್ಟವ್ರು. ನಾವೇನೋ ಗುದ್ದಾಡಿ ಇನ್ಫ್ಲೂಯೆನ್ಸ್ ಮಾಡಿ ಹಂಗೆ ಮಾಡಿ ಹಿಂಗೆ ಮಾಡಿ ಒಂದು 2 ಶೋ ಉಳಿಸ್ಕೊಂಡ್ವಿ. ಅವ್ರ ಕತೆ ಏನು? ನಾವು ಒಂದು 2-3 ಸಿಂಗಲ್ ಸ್ಕ್ರೀನ್ಗಳು ಹಾಕ್ಕೊಂಡ್ವಿ ಬೆಂಗಳೂರಿನ ಆಚೆಗೆ. ಎಲ್ಲ ಸ್ಕ್ರೀನ್ಗಳು ಹಂಗೆ ಆಗಿದ್ದಾವೆ. ಇವತ್ತು ಇದೇ ಮಾಲ್ ಬಗ್ಗೆ ಮಾತಾಡೋಣ. ಇವತ್ತು ಒಂದು 4-5 ಸಿನಿಮಾ ರಿಲೀಸ್ ಇದೆ. ಯಾಕೆ ಒಂದು ಸಿನಿಮಾನೂ ಇಲ್ಲ ಈ ಮಾಲಲ್ಲಿ? ಯಾಕಿರಬಾರ್ದು? ಇಲ್ಲಿ ಅಂತಲ್ಲ, ಪ್ರತಿಯೊಂದು ಕಡೆ ಇದೆ ಆಗ್ತಾ ಇರೋದು. ಸುಮ್ಮನೆ ನಾಮಕಾವಸ್ಥೆ ಓರಿಯನ್ ಮಾಲಲ್ಲಿ GT ಮಾಲಲ್ಲಿ ಕೊಡ್ತಾರೆ, ಅಲ್ಲಿ ಒಂದು 250-300 ಜನ ಇರ್ತಾರೆ. ಆ ಜನ ತುಂಬಿಸೋಕ್ಕಾಗೋದಿಲ್ಲ, ಬರಲ್ಲ ಅಷ್ಟು ಜನ ಕನ್ನಡ ಸಿನಿಮಾ ಹೊಸಬ್ರಿಗೋಸ್ಕರ. ಆ ಪದ ಇಟ್ಕೊಂತಾರೆ, ನಿಮ್ಮದ್ರಲ್ಲಿ 30% ಫಿಲ್ ಆಗ್ತಿದೆ, 35% ಫಿಲ್ ಆಗ್ತಿದೆ. ನನ್ನ ಪಕ್ಕದಲ್ಲಿ ಯಾವುದೋ ಮಂಜುಮಲೆ ವಾಯ್ಸು ಅಥವಾ ಯಾವುದೋ ಇಂಗ್ಲೀಷ್ ಸಿನಿಮಾನೋ ಹಿಂದಿ ಸಿನಿಮಾನೋ ಚೆನ್ನಾಗಿ ಫಿಲ್ ಆಗ್ತಿದೆ ಅನ್ನೋ ಕಾರಣಕ್ಕೆ ಅದನ್ನು ಕೊಡ್ತೀನಿ ಅಂತಾರೆ. ಸಿನಿಮಾ ಚೆನ್ನಾಗಿದೆ, ಐ ಅಪ್ರಿಷಿಯೇಟ್, ಆ ಸಿನಿಮಾನೂ ಚೆನ್ನಾಗಿದೆ ಅನ್ನೋದು ಒಳ್ಳೆ ವಿಚಾರ. ಬಟ್ ಕನ್ನಡಕ್ಕಾಗೋವಂಥದ್ದು ಏನಿಲ್ಲಿದೆ? ಕನ್ನಡ ಸಿನಿಮಾಗಳಿಗೋಸ್ಕರ ನಮ್ಮ ಯೋಗ್ಯತೆ, ನಮ್ಮ ಕೆಪಾಸಿಟಿ, ಸಿನಿಮಾ ಅಲ್ಲಿ 30, 40, 45% ತುಂಬ್ತಾರೆ. ಅದಕ್ಕೊಂದು ರಿಸರ್ವೇಷನ್ ಇರಬೇಕಲ್ಲ. ಏಕಾಏಕಿ 3-4 ವರ್ಷ ಎಣಗಾಡ್ಕೊಂಡು ಸತ್ತು ಬಿದ್ದು ಎದ್ದು ಸಿನಿಮಾನ ಹೊರಗಡೆ ತೆಗಿತೀವಿ. ಗುರುವಾರಕ್ಕೆ ಸಿನಿಮಾ ಕಂಡು ಸ್ಟಾಪ್ ಆಗಿಬಿಡುತ್ತೆ ಅಂದರೆ ಏನು ಪ್ರಯೋಜನ? ಯಾರ ಹತ್ರ ಗೋಳಾಡ್ಕೊಳ್ಳೋಣ ನಾವು? ನಂಗೆ ಗೊತ್ತಿಲ್ಲ ಮೇಡಮ್, ಇದನ್ನು ಹೆಂಗೆ ಅಟ್ಲೀಸ್ಟ್ ನಾವು ಹೆಂಗೆ ಹೇಳ್ಕೋಬೇಕು ಅಂತ ಗೊತ್ತಿಲ್ಲ. ಇದ್ರ ಮಧ್ಯದಲ್ಲಿ ಪೈರಸಿಗಳ ಬೇಳೆ ಯಾರ ಹತ್ರ ಹೇಳ್ಕೊಳ್ಳೋಣ? ಯಾರು ದೆರ್ ಇಸ್ ನೋ ಸಿಸ್ಟಮ್ ಟು ಹ್ಯಾಂಡಲ್ ಆರ್ ಟ್ಯಾಕಲ್ ಥಿಂಗ್ಸ್. ಒಪ್ಕೊತೀನಿ, ಸುಮಾರು ಸಿನಿಮಾಗಳು ವಾರ ಬರ್ತಿದ್ದಾವೆ, ಎಲ್ರಿಗೂ ಸಿನಿಮಾ ಮಾಡಬೇಕು ಅನ್ನೋ ಆಸೆ ಹಂಬಲ ಇದೆ. ಬಟ್ ಒಳ್ಳೆ ಸಿನಿಮಾನ ಕಾಪಾಡಿ. ಕೆಟ್ಟ ಸಿನಿಮಾ ಮಾಡಿಲ್ಲ, ಯಾವುದಾದ್ರು ಒಂದೇ ಒಂದು ರಿವ್ಯೂ ಇಲ್ಲ ಸರ್ ಮೇಡಮ್. ಕೆಟ್ಟದಾಗಿದೆ ಅಥವಾ ಚೆನ್ನಾಗಿಲ್ಲ ಅಂತ ಒಂದು ರಿವ್ಯೂ ಇಲ್ಲ. ಇರೋ ರಿವ್ಯೂಗಳೆಲ್ಲ ಚೆನ್ನಾಗಿದೆ, ಪಾಸಿಟಿವ್ ರಿವ್ಯೂ ಇದ್ದಾವೆ. ನಾನೇನು ದೊಡ್ಡ KGF ಥರ, ಕಾಂತಾರ ಥರ ಸಿನಿಮಾ ತೆಗೆದೀನಿ ಅಂತ ಹೇಳ್ತಿಲ್ಲ. ಮೆಹಬೂಬಾ ಥರ ನೋಡಿ, ಒಂದು ಸಣ್ಣ ಸಿನಿಮಾ, ಹೊಸಬರ ಪ್ರಯತ್ನ. ಒಂದು 2 ಕೋಟಿ ಬಜೆಟಲ್ಲಿ, 2-2.5 ಕೋಟಿ ಬಜೆಟಲ್ಲಿ ಮಾಡಿರೋಂಥ ಸಿನಿಮಾ. ಈ ಹೊಸಬರ ಸಿನಿಮಾಗೆ ಒಂದು ಪ್ರಯತ್ನಕ್ಕೆ ಒಂದು ಪ್ರತಿಫಲ ಇರಬೇಕಲ್ಲ. ಜನನೂ ಬರ್ತಿದ್ದಾರೆ, ಇಷ್ಟಪಡ್ತಿದ್ದಾರೆ ಜನ. ಥಿಯೇಟ್ರ್ ಒಳಗಡೆ ಇದ್ದಾರೆ ಜನ, 80-85% ತುಂಬಿದೆ ಜನ ಥಿಯೇಟ್ರಲ್ಲಿ. ನೆಕ್ಸ್ಟ್ ಶೋನೇ ಇಲ್ಲ ಅಂತಂದರೆ ಈಗ 80% ಬಂದಿದ್ದಾರೆ ಅಂತ ಇನ್ನೊಂದು ಶೋ ಆ್ಯಡ್ ಮಾಡಿದ್ದಾರೆ. ಮತ್ತು ಭಾನುವಾರಕ್ಕೆ ಗತಿ ಇಲ್ಲ, ಶನಿವಾರ ಕೊಟ್ಟಿದ್ದಾರೆ, ಸೋಮವಾರಕ್ಕೆ ಮತ್ತೆ ಇಲ್ಲ. ಏನು ಮಾಡೋಕ್ಕಾಗತ್ತೆ? ನಾವೇನು ಫೈಟ್ ಮಾಡೋಣ ಹಿಂಗಿದ್ದಾಗ? ಪ್ರತಿಯೊಂದು ಕಡೆ ತುಂಬ ಚೆನ್ನಾಗಿದೆ. ಈಗ ಸಿಂಗಲ್ ಸ್ಕ್ರೀನಲ್ಲಿ ಇವತ್ತು ಒಂದು 3-4 ಕಡೆ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಹಾಕಿದ್ದೀವಿ ನಾವು ಸಿನಿಮಾನ. ಚೆನ್ನಾಗಿ ನಡೀತಿದೆ, ಅಲ್ಲೂ ಒಳ್ಳೆ ರೆಸ್ಪಾನ್ಸ್ ಇದೆ. ಹಾವೇರಿಯಲ್ಲಿ ಚೆನ್ನಾಗಿ ನಡೀತಾ ಇದೆ, ಧಾರವಾಡಲ್ಲಿ ಚೆನ್ನಾಗಿ ನಡೀತಾ ಇದೆ. ಇಲ್ಲ ಸರ್, ಶೋಗಳು ಸಿಗ್ತಾನೆ ಇಲ್ಲ ನಮಗೆ ಸರ್. ಹಂಗೇನಿಲ್ಲ, ಈಗ ಬರ್ತಾವ್ರೆ ಜನ. ನಾನು ಹೇಳೋದು, ಜನ ನಮ್ಮ ಮುಖಗಳನ್ನ ನೋಡಿ ಡೈಜೆಸ್ಟ್ ಮಾಡ್ಕೊಳ್ಳೋಕೆ 2 ವಾರ ಬೇಕು ನಮ್ಗೆ. 2 ವಾರ ನಮ್ಗೆ ಸ್ಕೋಪ್ ಕೊಡಿ, ಅಟ್ಲೀಸ್ಟ್ ಉಳಿಸ್ಕೊಳ್ಳೋಂಥ ಪ್ರಯತ್ನ. ನಾವೇನು 100 ಸೆಂಟರ್ಗಳಲ್ಲಿ ಕೊಡಿ ಅಂತ ಕೇಳ್ತಿಲ್ಲ.
ಒಂದು 10, 15, 12, 4-5 ಶೋಗಳಾದರೂ ಸಿಗಬೇಕಲ್ಲ ನಮಗೆ. ಇಲ್ಲ ಮೇಡಮ್, ಎಲ್ಲ ಕಡೆ ತೆಗೆದುಬಿಟ್ಟವ್ರೆ. ನಂಗೆ ಅಟ್ಲೀಸ್ಟ್ ಈ ಮಾಲಲ್ಲಿ ಕೊಟ್ಟಿದ್ದಾರೆ, ಇದೊಂದು ಮಾಲಲ್ಲಿ ಇದೊಂದು ಶೋ ನಡೀತಿದೆ, ಜಾಲಲ್ಲಿ ಒಂದು ಶೋ ನಡೀತಿದೆ, 2 ಶೋ ಕೊಟ್ಟಿದ್ದಾರೆ ನಂಗೆ ಇವರು. ಬಿಟ್ಟರೆ ಎಲ್ಲೂ GT ಮಾಲ್, ಓರೆನ್ ಮಾಲ್ ಯಾವ ಮಾಲಲ್ಲೂ ಇಲ್ಲ ನಮ್ಮದು. ಕ್ಲಿಯರಾಗಿ ತೆಗೆದಿದ್ದಾರೆ. ಬೇಕಾದ್ರೆ ರಿಪೋರ್ಟ್ ತೆಗೆದ್ರೆ ಇದೇ ಜನ ಇದ್ದಾರೆ, ಜನ ಹೋಗಿಲ್ಲ ಅಂತಲ್ಲ. ಬಿಕಾಸ್ ದ ಪರ್ಸೆಂಟೇಜ್ ಆಫ್ ಜನ ಬಂದಿರೋದು ನಮ್ಗಳಿಗಿಂತ ಬೇರೆ ಸಿನಿಮಾಗಳಿಗೆ ಜಾಸ್ತಿ ಇದೆ ಅಂತ ಅವ್ರಿಗೆ ಅವಕಾಶ ಕೊಡ್ತಾರೆ. ಏನು ಮಾಡೋಣ, ಯಾರ ಹತ್ರ ಹೇಳ್ಕೊಳ್ಳೋಣ ನಮ್ಗಳನ್ನ? ದಯವಿಟ್ಟು ತಗೋಬೇಕು, ಒಂದು ರಿಸರ್ವೇಷನ್ ಸಿಸ್ಟಮ್ ಅನ್ನೋದು ಮಾಡಬೇಕು. ಇವಾಗ ನಾವು ಸ್ಕೂಲ್ ಮಕ್ಕಳಿಗೂ ಅಥವಾ ಯಾವುದೋ ಒಂದು ಈಕ್ವಾಲಿಟಿ ಬಗ್ಗೆ ರಿಸರ್ವೇಷನ್ ಹೆಂಗೆ ತಯಾರು ಮಾಡ್ತೀವಿ? ಕನ್ನಡ ಸಿನಿಮಾಗಳು ಇಷ್ಟು ಪರ್ಸೆಂಟ್ ಒಂದು ಜಾಗದಲ್ಲಿ ಇಷ್ಟು ಕನ್ನಡ ಸಿನಿಮಾಗಳು ಆಡಬೇಕು ಅನ್ನೋಂಥದ್ದು ಬದ್ಧತೆ ಒಂದು ಬರಬೇಕು. ಒಂದು ಅಟ್ಲೀಸ್ಟ್ ಒಂದು ಏನಾದರೂ ಒಂದು ದೇರ್ ಶುಡ್ ಬಿ ಎ ಲೀಗಲ್ ಆ್ಯಕ್ಷನ್. ಒಂದು 15%, 10% ಕನ್ನಡ ಸಿನಿಮಾಗಳಿದ್ದಾವೆ, 20% ಕನ್ನಡ ಸಿನಿಮಾ ಇದ್ದಾವೆ ಅನ್ನೋ ಬರಬೇಕದು. ಒಂದು ಆ ಥರ ಏನೂ ಲಾಗಳು ಬರಲಿಲ್ಲ ಅಂದರೆ ತಪ್ಪಾಗುತ್ತೆ, ಕಷ್ಟ ಆಗುತ್ತೆ ನಮಗೆ. ಅವಾಗೇನು ಮಾಡೋಕ್ಕಾಗತ್ತೆ? ಈ ಥರ ದಯವಿಟ್ಟು ಫಿಲ್ಮ್ ಚೇಂಬರ್ ಆಗಿರಲಿ ಅಥವಾ ಹೂ ಎವರ್ ದ ಕನ್ಸರ್ನ್ ಪರ್ಸನ್ ದಯವಿಟ್ಟು ತಗೋಬೇಕು ತಾವುಗಳು. ಒಂದು ಜಾಗದಲ್ಲಿ ಮಿನಿಮಮ್ ಒಂದು 10 ಸ್ಕ್ರೀನ್. ಇವಾಗ ಇಲ್ಲಿ 22 ಇದೆ, ಒಂದೇ ಒಂದು ಕನ್ನಡ ಸಿನಿಮಾ ನಡೀತದೆ, ಒಂದೇ ನಮ್ದು ಒಬ್ಬರದೇ ನಡೀತಿರೋದು. ಅಟ್ಲೀಸ್ಟ್ ಒಂದೊಂದು 5 ನಂದು ಒಬ್ಬಂದೇ ಮಾಡಿ ಅಂತಲ್ಲ, ಬೇರೆ ಇದ್ದಾವೆ, ಬೇರೆ ಒಂದು ಸೇರಿಸಿ ಮಾಡಿಸಿ, ಬಂದು ಜನ ನೋಡಲಿ, ನಮ್ಮನ್ನು ಡಿಸೈಡ್ ಮಾಡಲಿ, ನಮ್ಮ ಯೋಗ್ಯತೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಡಿಸೈಡ್ ಮಾಡಲಿ. ಚೆನ್ನಾಗಿದೆ ಅಂತ ಹೇಳಿದ ಮೇಲೂ ನಮ್ಮ ಜಾಗ ಸಿಗದಿರೋ ತಪ್ಪಾಗುತ್ತೆ ಅಂತ ನನ್ನ ಗೋಳು ಮೇಡಮ್. ಅದೇ ನಂಗೆ ಏನು ಮಾತಾಡಬೇಕು, ಏನು ಹೇಳಬೇಕು ಅನ್ನೋದು ಅರ್ಥ ಆಗ್ತಿಲ್ಲ. ದಯವಿಟ್ಟು ಒಂದು ಸಿನಿಮಾನ ಉಳಿಸೋವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ, ಒಂದು ಹೊಸಬರ ಪ್ರಯತ್ನ. ಹೊಸಬ್ರದ್ದು ಅಂದಿದ ತಕ್ಷಣ ಒಂದು ಸ್ವಲ್ಪ ರಿವ್ಯೂ ನೋಡಿಬಿಟ್ಟು ಬೇಗ ಬಂದು ನೋಡಿ, ಯಾಕಂದರೆ ನಮ್ಗೆ 2ನೇ ವಾರಕ್ಕೆ ಕತ್ತಿಟ್ಕೊಂಡ್ಬಿಟ್ಟಿರ್ತಾರೆ. ತಾವುಗಳು ಚೆನ್ನಾಗಿದೆ ಅಂದಿದ ತಕ್ಷಣ ಬಂದು ನೋಡಿ ನೆಕ್ಸ್ಟ್ ವೀಕು ಕಾಯೋಣ ಅಂದರೆ ಆಗೋದಿಲ್ಲ. OTTಗಳಾಗಿರಲಿ, ಚಾನಲ್ಗಳಾಗಿರಲಿ ಕಷ್ಟ ಆಗುತ್ತೆ ನಮ್ಗೆ, ಅಲ್ಲಿವರೆಗೂ ತಲುಪೋದು ಕಷ್ಟ ಆಗ್ತಿದೆ. ಅದ್ಭುತವಾದ ರೆಸ್ಪಾನ್ಸ್ ಬರ್ತಿದೆ ಸಿನಿಮಾ ಬಗ್ಗೆ. ನೀವು ಇವಾಗ ನೋಡಿ, ಇವಾಗ ಹೊರಗಡೆ ಬಂದವರು ಕ್ಲೈಮ್ಯಾಕ್ಸ್ ನಡೀತಿದೆ ಆಲ್ರೆಡಿ, ಹೊರಗಡೆ ಬಂದವರು ಏನು ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಇದಕ್ಕಿಂತ ಇನ್ನೇನು ಹೇಳೋದಿಲ್ಲ ಮೇಡಮ್.